EPS ಅಂತ ತುಂಬಾ ಸರಿ ಕೇಳಿದೀರಾ. EPS ಅಂದ್ರೆ ಏನು? EPS ಅಂದ್ರೆ ಅರ್ನಿಂಗ್ ಪರ್ ಶೇರ್. ಒಂದು ಕಂಪನಿ ಎಷ್ಟೋ ಕೋಟಿ ಪ್ರಾಫಿಟ್ ಮಾಡಿರುತ್ತೆ, ಆದ್ರೆ ಒಂದು ಶೇರಿಗೆ ಎಷ್ಟು ಪ್ರಾಫಿಟ್ ಮಾಡಿದೆ ಅಂತ ನೀಡಿದೆ EPS ಅಂತ ಹೇಳ್ತಾರೆ. ಇಟ್ಸ್ ಸಿಂಪಲ್. ಸೊ ನೆಟ್ ಇನ್ಕಮ್ ಡಿವೈಡ್ ಬೈ ನಂಬರ್ ಆಫ್ ಶೇರ್ಸ್. ಆ ಕಂಪನಿ ಬಿಟ್ಟರೆ ನೋಡಿದ್ರೆ EPS ಸಿಕ್ಬಿಡುತ್ತೆ. ಆದ್ರೆ ಒಂದೇ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಅಡ್ಜಸ್ಟ್ಮೆಂಟ್ ಏನಂದ್ರೆ ಕೆಲವು ಕಂಪನಿಗಳು ಪ್ರಿಫರೆನ್ಷಿಯಲ್ ಡಿವಿಡೆಂಡ್ ಕೊಡ್ತಾ ಇರ್ತಾರೆ. ಪ್ರಿಫರೆನ್ಷಿಯಲ್ ಡಿವಿಡೆಂಡ್ ಅಂದ್ರೆ ಕೆಲವರಿಗೆ ಮಾತ್ರ, ಎಲ್ಲರಿಗೂ ಡಿವಿಡೆಂಡ್ಸ್ ಕೊಡಲ್ಲ, ಕೆಲವರಿಗೆ ಮಾತ್ರ ಡಿವಿಡೆಂಡ್ಸ್ ಕೊಡ್ತಾ ಇರ್ತಾರೆ. ಪ್ರಿಫರೆನ್ಷಿಯಲ್ ಡಿವಿಡೆಂಡ್ಸ್ ಅಂತ ಹೇಳ್ತಾರೆ. ಸೊ ನೆಟ್ ಇನ್ಕಮ್ ಅಲ್ಲಿ ಪ್ರಿಫರೆನ್ಷಿಯಲ್ ಡಿವಿಡೆಂಡ್ ನ ತೆಗೆದು ಹಾಕ್ಬಿಟ್ರೆ ನಿಮ್ಗೆ ಒಂದು ವ್ಯಾಲ್ಯೂ ಬರುತ್ತೆ. ಅದು ಡಿವೈಡೆಡ್ ಬೈ ನಿಮಗೆ ಓವರ್ ಆಲ್ ನಂಬರ್ ಆಫ್ ಶೇರ್ಸ್ ನ ಒಂದು ಕೊಟ್ಟರೆ ನಿಮಗೆ ಡಿವೈಡ್ ಬೈ ಶೇರ್ಸ್ ಕೊಟ್ಟರೆ ನಿಮಗೆ EPS ಒಂದು ಸಿಕ್ಬಿಡುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮದು 100 ಕೋಟಿ ಒಂದು ಕಂಪನಿ ನೆಟ್ ಇನ್ಕಮ್ ಮಾಡಿತ್ತು, ಒಂದು 10 ಕೋಟಿ ಅಕಸ್ಮಾತ್ ಏನಾದರೂ ಅದು ಪ್ರಿಫರೆನ್ಷಿಯಲ್ ಡಿವಿಡೆಂಡ್ಸ್ ಕೊಡ್ತಾ ಇದ್ರೆ ಅದು 2 ಮೈನಸ್ ಮಾಡಿದ್ರೆ 90 ಆಯಿತು. ಅಕಸ್ಮಾತ್ ನಂಬರ್ ಆಫ್ ಶೇರ್ಸ್ 10 ಕೋಟಿ ಇದ್ರೆ ನಂಬರ್ ಆಫ್ ಶೇರ್ಸ್ 90 ಡಿವೈಡ್ ಬೈ 10 ಇದ್ರೆ ನಿಮ್ಮ EPS ಬಂದು 9 ಆಗುತ್ತೆ. ಸೊ ಈ EPS ನ PE ವ್ಯಾಲ್ಯೂ ಕಂಡಿಡಿಯೋಕ್ಕೆ ಅಥವಾ PEG ವ್ಯಾಲ್ಯೂ ಕಂಡಿಡಿಯೋಕ್ಕೆ ನಮಗೆ ತುಂಬಾ ಯೂಸ್ಫುಲ್ ಆದ ಒಂದು ನಂಬರ್.